ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಸಚಿವರಾದ ಶ್ರೀ ಚಲುವರಾಯಸ್ವಾಮಿ ಅಮೃತ ಹಸ್ತದಿಂದ ನಿನ್ನೆ ಕ್ರಾಂತಿನೆಲ ಕಿತ್ತೂರು ನಾಡ ರೈತರಿಗೆ ಅನುಕೂಲವಾಗುವಂತೆ ಸಮಗ್ರ ಕೃಷಿ ಪದ್ಧತಿ ಶ್ರೇಷ್ಠತಾ ಕೇಂದ್ರದ ಹೊಸ ಕಟ್ಟಡ ಸ್ಥಾಪನೆ ಉದ್ಘಾಟನೆ ಮಾಡುವ ಮೂಲಕ ಬಂಪರ್ ಗಿಫ್ಟ್ ಕೊಟ್ಟಿದ್ದಾರೆ. ಹೌದು, ಕರ್ನಾಟಕ ಗೃಹ ಮಂಡಳಿ ಸಹಯೋಗದಲ್ಲಿ ನಿರ್ಮಾಣವಾದ ಈ ಕಟ್ಟಡವು ನೆನೆ ಪೂಜ್ಯ ಮಡಿವಾಳ ರಾಜ ಯೋಗೇಂದ್ರ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ರ ಅಧ್ಯಕ್ಷತೆಯಲ್ಲಿ ನಡೆದ ಉದ್ಘಾಟನಾ ಕಾರ್ಯಕ್ರಮವು ಆಯುಕ್ತ ವೈಎಸ್ ಪಾಟೀಲ್, ಜಂಟಿ ನಿರ್ದೇಶಕ ಶಿವನಗೌಡ ಪಾಟೀಲ್, ಉಪನಿರ್ದೇಶಕರು ಆದ ಎಸ್ಪಿ ಕೊಂಗವಾಡ ಹಾಗೂ ಸಹಾಯಕ ನಿರ್ದೇಶಕರು ಬಸವರಾಜ ದಳವಾಯಿ, ಕೃಷಿ ಅಧಿಕಾರಿ ಮಂಜುನಾಥ್ ಕೆಂಚರಾಹುತ್, ಕರ್ನಾಟಕ ಗೃಹ ಮಂಡಳಿ ಎಇಇ ಜ್ಯೋತಿ ಭೀಮರಾವ್ ನಜಾರೆ, ಕೃಷಿ ಮಂಡಳಿ ತಾಲೂಕು ನಿರ್ದೇಶಕರ ನೇತೃತ್ವದಲ್ಲಿ ಎಲ್ಲ ರೈತರು, ಕಾಂಗ್ರೆಸ್ ಪಕ್ಷದ ಮುಖಂಡರ ಸಮ್ಮುಖದಲ್ಲಿ ಸಮಗ್ರ ಕೃಷಿ ಪದ್ಧತಿ ಶ್ರೇಷ್ಠತಾ ಕೇಂದ್ರವು ಉದ್ಘಾಟನೆಗೊಂಡಿದೆ. ಜಯಮಂಗಲಂ ಪಾರ್ವತೀಶ್ವರ ಮಹಾದೇವ. ಓಂ ಸಹಸ್ರ ಶೀರ್ಷ ಪುರುಷಃ ಈ ಸಂದರ್ಭದಲ್ಲಿ ರೈತರನ್ನ ಉದ್ದೇಶಿಸಿ ಸೌಲಭ್ಯಗಳ ಬಗ್ಗೆ ಮಾತನಾಡಿದರು. ನಂತರ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರ ಸಂವಾದದಲ್ಲಿ ಮಾತನಾಡಿದ ಚಲುವರಾಯಸ್ವಾಮಿ ಮತ್ತು ಸಹಾಯಕ ಕೃಷಿ ನಿರ್ದೇಶಕ ಬಸವರಾಜು ದಳವಾಯಿ ಅವರು ಮಾತನಾಡಿದರು. ತಾಲೂಕಿಗೆ ಒಂದು ವರ್ಷಕ್ಕೆ ಈಗ MLA ಕ್ಷೇತ್ರಕ್ಕೆ ಕನಿಷ್ಠ 230 ಕೋಟಿ 5 ಗ್ಯಾರಂಟಿ ದುಡ್ಡು ಪ್ರತಿ ಮನೆಗೆ ಹೋಗುತ್ತೆ. ಯಾವ್ದಾದ್ರು ಒಂದಲ್ಲಿ ಎಕ್ಸಾಂಪಲ್ ತೆಗೆದ್ರೆ ನಿಮ್ಮ ತಾಲೂಕಿನಲ್ಲಿ ಒಬ್ಬರ ಇಬ್ಬರ ಬಿಟ್ಟರೆ ಅಷ್ಟು ಮನೆಗೆ ವರ್ಷ ಫ್ರೀ ಇರುತ್ತೆ, 10 kg ಅಕ್ಕಿ ಇರುತ್ತೆ, ಕರೆಂಟ್ ಫ್ರೀ ಇರುತ್ತೆ, 2,000 ರೂಪಾಯಿ ದುಡ್ಡು. 5ನೇ ಗ್ಯಾರಂಟಿ ಒಂದು ಕೆಲವು ಮಕ್ಕಳುಗಳು ಮಾತ್ರ ಗ್ರಾಜುಯೇಟ್ ಆಗಿರೋದು ಕೆಲಸ ನಿಂತಿರೋ ದುಡ್ಡು. ಈ 4 ಗ್ಯಾರಂಟಿ ಪ್ರತಿ ಮನೆಗೆ ಹೋಗುತ್ತೆ. ಸಾಲ ಮನ್ನಾ ಮಾಡಿದರೆ ಒಂದು 10,000 ಕೋಟಿ 5 ವರ್ಷಕ್ಕೆ ಯಾವಾಗಾರ ಒಂದು ಟೈಮ್ ಪೂರ್ಣದ 10,000 ಕೋಟಿ ಆಗಿ ಅದು 15,000 ಕೋಟಿ ಆಗಿ ಎಷ್ಟು ಮನೆ ಸಿಕ್ತಿತ್ತು ಒಂದೂರಿಗೆ? ಟ್ಯಾಕ್ಸ್ ಸೊಸೈಟಿ ಮೂಲಕ ಎಷ್ಟು ಜನ ಸಾಲ ತಗೋತೀರಿ? ಊರಲ್ಲಿ 100 ಮನೆ ಇದ್ದು 100 ಮನೆಗೂ ಸಾಲ ಸಿಗುತ್ತಾ? ಒಂದು 10, 15, 20, 25 ಮ್ಯಾಕ್ಸಿಮಮ್. ಅಥವಾ ದೊಡ್ಡ ಗ್ರಾಮ ಇದ್ರೆ 50 ಜನಕ್ಕೆ ಸಾಲ ಸಿಕ್ಕಿರ್ಬೋದು. ಆ 50 ಜನಕ್ಕೆ ಮಾತ್ರ ಸಾಲ ಮನ್ನಾ ಆಗುತ್ತೆ. ಈ ರೀತಿ 100 ಜನಕ್ಕೂ 100 ಮನೆ ಇದ್ರೆ 100 ಮನೆಗೂ 2,000 ಬರ್ತದಲ್ಲ, ಕರೆಂಟ್ ಫ್ರೀ ಇರುತ್ತಲ್ಲ. ನಾವು 1 ಲಕ್ಷ ಕೋಟಿ ಸಾಲ 1 ಲಕ್ಷ ಸಾಲ ಮನ್ನಾ ಅಂತ ಅನೌನ್ಸ್ ಮಾಡ್ಬೋದಾಯ್ತು. ಶ್ರೀ ಚಲುವರಾಯಸ್ವಾಮಿ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ವಿಶೇಷವಾಗಿ ಕೇಂದ್ರ ಸರ್ಕಾರದಿಂದ ಫಸಲ್ ಬಿಮಾ ಯೋಜನೆಗೆ ಪ್ರಶಸ್ತಿ ಬಂದಿದೆ, ಏನು ಹೇಳಿ? ನೋಡಪ್ಪ, ರೈತರಿಗೆ ಇಡೀ ರಾಷ್ಟ್ರದಲ್ಲಿ ಸಮರ್ಪಕವಾಗಿ ಇನ್ಶೂರೆನ್ಸನ್ನು ವಿತರಣೆ ಮಾಡೋದ್ರಲ್ಲಿ ಕರ್ನಾಟಕ ರಾಜ್ಯ ಪ್ರಥಮ ಸ್ಥಾನವನ್ನು ಅಂತೇಳಿ ಘೋಷಣೆ ಮಾಡಿ ನಮ್ಗೆ ಪ್ರಶಸ್ತಿ ಕೊಟ್ಟಿದ್ದಾರೆ. ಸಂತೋಷ ಅಲ್ಲ? ರೈತರ ಪರವಾಗಿ ಕೆಲಸ ಮಾಡಿದ್ದಾರೆ ಅಂತ ಕೇಂದ್ರ ಸರ್ಕಾರದವರು ಅಪ್ರಿಷಿಯೇಟ್ ಮಾಡಿದ್ದಾರೆ, ನಮ್ಗೆ ಸಂತೋಷ ಅಲ್ಲ? ಮುಂದೆ ಅದಕ್ಕಿಂತ ಹೆಚ್ಚಾಗಿ ಎಫೆಕ್ಟಿವ್ ಆಗಿ ಮಾಡೋಣ ಅಂತ. ಕ್ರಾಂತಿನೆಲ ಕಿತ್ತೂರು ಬಂದಿದ್ದೀರಾ, ವಿಶೇಷವಾಗಿ ಈ ಭಾಗದ ರೈತರಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ದರ್ಶನ ಮಾಡಿದ್ದೆ ಪುಣ್ಯ. ಸರಿ, ಧನ್ಯವಾದಗಳು. ಕೇಂದ್ರ ಇವತ್ತು ಮಾನ್ಯ ಕೃಷಿ ಇಲಾಖೆ ಸಚಿವರಾಗಿದ್ದಂಥ ಶ್ರೀ ಚಲುವರಾಯಸ್ವಾಮಿ ಅವರ ಅಮೃತಹಸ್ತದಿಂದ ಉದ್ಘಾಟನೆ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ವಿಶೇಷವಾಗಿ ಬೈಲಹೊಂಗಲ, ಕಿತ್ತೂರು ತಾಲೂಕುಗಳ ಒಂದು ರೀತಿ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಬಸವರಾಜ ದಳವಾಯಿ ಸಾಹೇಬ್ರು ಏನ್ ಹೇಳ್ತಾರೆ? ಸರ್ ನಮಸ್ತೆ. ವಿಶೇಷವಾಗಿ ಎಲ್ಲ ಒಂದ್ ಕಡೆ ಕ್ರಾಂತಿನೆಲ ಕಿತ್ತೂರಿನ ರೈತರಿಗೆ, ವಿಶೇಷವಾಗಿ ಈ ಕಡೆ ಭಾಗದ ರೈತರಿಗೆ ಸಾಕಷ್ಟು ಅನುಕೂಲ ಆಗ್ತದೆ ಈ ಒಂದು ಸಮಗ್ರ ಕೃಷಿ ಪದ್ಧತಿ ಶ್ರೇಷ್ಠತಾ ಕೇಂದ್ರ. ಈ ಬಗ್ಗೆ ಏನ್ ಹೇಳಿ ಬಯಸ್ತೀರಾ? ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಕ್ರಾಂತಿಯ ನಾಡು ಕಿತ್ತೂರು ತಾಲೂಕಿನಲ್ಲಿ ಸಮಗ್ರ ಕೃಷಿ ಪದ್ಧತಿ ಶ್ರೇಷ್ಠತಾ ಕೇಂದ್ರ ಅನ್ನುವಂಥದ್ದು ಒಂದು ಕಟ್ಟಡ ನಿರ್ಮಾಣವಾಗಿ ಆ ಒಂದು ನೂತನ ಕಟ್ಟಡ ನಿರ್ಮಾಣದ ಒಂದು ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ಇತ್ತು. ಈ ಒಂದು ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದ ಕೃಷಿ ಸಚಿವರಾದಂಥ ಮಾನ್ಯ ಚಲುವರಾಯಸ್ವಾಮಿ ಅವರು ಉದ್ಘಾಟನೆಯನ್ನು ನೆರವೇರಿಸಿದರು. ಅದರ ಅಧ್ಯಕ್ಷತೆಯನ್ನು ಈ ಭಾಗದ ಜನಪ್ರಿಯ ಶಾಸಕರಾದಂಥ ಶ್ರೀಧರದ ಬಾಬಾ ಸಾಹೇಬ್ ಪಾಟೀಲ್ ಸಾಹೇಬರು ವಹಿಸಿಕೊಂಡಿದ್ದರು. ಇದು ಪ್ರಮುಖವಾಗಿ ಈ ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ರೈತರ ಆದಾಯ ಕಡಿಮೆ ಆಗ್ತಾ ಇದೆ ಅನ್ನುವಂಥ ಒಂದು ದಿಶೆಯಲ್ಲಿ ರೈತರಿಗೆ ಹಲವಾರು ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ, ರೇಷ್ಮೆ ಇನ್ನಿತರ ಹಲವಾರು ಚಟುವಟಿಕೆಗಳನ್ನ, ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದ ಚಟುವಟಿಕೆಗಳನ್ನು ಒಗ್ಗೂಡಿಸುವ ದೃಷ್ಟಿಯಿಂದ ಒಂದು ಸಮಗ್ರ ಕೃಷಿ ಪದ್ಧತಿ ಅನ್ನುವಂಥ ಒಂದು
ವಿಶಿಷ್ಟ ಯೋಜನೆಯನ್ನು ಜಾರಿಗೆ ತರ್ತಾ ಇದ್ದಾರೆ. ಆ ಒಂದು ಯೋಜನೆಯಲ್ಲಿ ರೈತರಿಗೆ ತರಬೇತಿಯನ್ನು ನೀಡುವಂಥದ್ದು, ಆ ಒಂದು ಯೋಜನೆಗಳ ಮಾದರಿಗಳನ್ನು ಮಾಡಿ ರೈತರಿಗೆ ತಿಳುವಳಿಕೆಯನ್ನು ನೀಡುವಂಥ ದಿಶೆಯಲ್ಲಿ ಈ ಭಾಗದಲ್ಲಿ ಒಂದು ಕಟ್ಟಡ ನಿರ್ಮಾಣ ಮಾಡಿ ರೈತರಿಗೆ ಒದಗಿಸಿಕೊಡ್ಬೇಕನ್ನುವಂಥ ದಿಶೆಯಲ್ಲಿ ಸರ್ಕಾರ ಕ್ರಮ ಕೈಗೊಂಡಿದೆ. ಆ ದಿಶೆಯಲ್ಲಿ ನಮ್ಮ ಕಿತ್ತೂರು ತಾಲೂಕಿನ APMC ಆವರಣದಲ್ಲಿ, ಅದರಲ್ಲಿ ನಮ್ಮ ರೈತ ಸಂಪರ್ಕ ಕೇಂದ್ರ ಕಟ್ಟಡದ ಬಾಜೂಕ ಈ ಒಂದು ಕಟ್ಟಡ ನಿರ್ಮಾಣ ಆಗಿದೆ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇದಕ್ಕೆ ಎಲ್ಲ ಸಾಮಗ್ರಿಗಳು ಬಂದು ರೈತರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅನುಕೂಲ ಆಗಲಿಕ್ಕೆ ಸಹಾಯ ಆಗ್ತದೆ. ಅದರ ಜೊತೆಗೆ ಮುಂದೆ ಈ ಒಂದು ಕಿತ್ತೂರು ತಾಲೂಕು ನಿರ್ಮಾಣಗೊಂಡು 2012ರಲ್ಲಿ ನಿರ್ಮಾಣಗೊಂಡಿದೆ. ಅದೇ ರೀತಿಯಾಗಿ ನಮ್ಮ MLA ಸಾಹೇಬರು ಹಾಗೂ ನಮ್ಮ ಸಚಿವರ ಆಶಯದಂತೆ ಇನ್ನು ಮುಂದಿನ ಒಂದು ಹುದ್ದೆಯ ಅಧಿಕಾರಿಗಳು ಕೂಡ ಇಲ್ಲಿ ಬರುವ ಒಂದು ನಿರೀಕ್ಷೆಗಳಿರ್ತವೆ. ಆ ದಿಶೆಯಲ್ಲಿ ಈ ಕಟ್ಟಡ ಸದ್ಬಳಕೆ ಆಗಬಹುದು ಅನ್ನುವಂಥ ಒಂದು ನಿರೀಕ್ಷೆ ಇಟ್ಕೊಂಡು ಮಾನ್ಯ ಸರ್ಕಾರ ಈ ಕಟ್ಟಡವನ್ನು ನಿರ್ಮಾಣ ಮಾಡಿದೆ. ಅದಕ್ಕಾಗಿ ಈ ಒಂದು ಎಲ್ಲ ರೈತ ಬಾಂಧವರು ಇದರ ಸದುಪಯೋಗ ಪಡ್ಕೊಳ್ಬೇಕಂತೇಳಿ ನಾನು ಮನವಿಯನ್ನ ಮಾಡ್ಕೊಳ್ತೇನೆ. ಇದೇ ಸಂದರ್ಭದಲ್ಲಿ MK ಹುಬ್ಬಳ್ಳಿ ಹಾಗೂ ಪರಿಶ್ವಾಡದಲ್ಲಿ ರೈತ ಸಂಪರ್ಕ ಕೇಂದ್ರವನ್ನ ಸ್ಥಾಪಿಸುವಂತೆ ನಮ್ಮ ಉಪಸಂಪಾದಕ ಬಸವರಾಜ್ ಅವರು ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿದರು. ಮಾತಾಡ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತಂದ್ರೆ, ಈ ಕರ್ನಾಟಕ ಬೆಳೆ ಸಮೀಕ್ಷಾದಾರರ ಸಂಘ ವಿಶೇಷವಾಗಿ ರೈತರಿಗೆ ರಾಜ್ಯಾದ್ಯಂತ ಪ್ರತಿ ಗ್ರಾಮಗಳಲ್ಲೂ ರೈತಾಪಿ ವರ್ಗಕ್ಕೆ ಯಾವುದೇ ರೀತಿ ಬೆಳೆ ಹಾನಿ ಆದ್ರೆ, ಮತ್ತೆ ಯಾವುದೇ ರೀತಿ ಒಂದ್ ರೀತಿ ನಷ್ಟ ಆದ್ರೆ, ಮತ್ತೆ ರೈತ ಆತ್ಮಹತ್ಯೆ ಆದ್ರೆ, ಈಗ ಹಲವಾರು ವಿಷಯಗಳಲ್ಲಿ ಬೆಳೆ ಇಳುವರಿಗೆ ಮತ್ತೆ ಹೆಚ್ಚಿನದಾಗಿ ಜಾಸ್ತಿ ಮಾತಾಡ್ತಕ್ಕಂಥದ್ದು ಇವರೇ ನಮ್ಮ ಹೆಮ್ಮೆಯ ಬೆಳೆ ಸಮೀಕ್ಷಾದಾರರು. ವಿಶೇಷವಾಗಿ ಸರ್ಕಾರ ಎಂತೆಂಥವ್ರಿಗೂ ಒಂದ್ ರೀತಿ ಸಾಕಷ್ಟು ಸಂಘಗಳಿಗೆ ಸಾಕಷ್ಟು ಬೆಂಬಲ ಬೆಲೆ ಮತ್ತೆ ಅವ್ರಿಗೆ ಪ್ರೋತ್ಸಾಹ ಧನ ಹೆಚ್ಚಳ ಮಾಡ್ತಕ್ಕಂಥದ್ದು, ಗೌರವಧನ ಹೆಚ್ಚಳ ಮಾಡ್ತಕ್ಕಂಥದ್ದು ಕೊಡ್ತು. ಆದ್ರೆ ದುರ್ದೈವ ಅಂದ್ರೆ ತಳೆಮಾಟದಲ್ಲಿ ಕೆಲಸ ಮಾಡ್ತಾರೆ ಇವರು. ಪ್ರತಿ ಗ್ರಾಮದಲ್ಲೂ ಪ್ರತಿ ಹೊಲಗಳಲ್ಲಿ ಹೋಗ್ಬೇಕು, ಸಾಕಷ್ಟು ಒಂದ್ ರೀತಿ ಹೊಲಗಳಲ್ಲಿ ಹೋಗುವಾಗ ಸಾಕಷ್ಟು ಸಮಸ್ಯೆಗಳಾಗ್ತವೆ. ಮತ್ತೆ ಮಳೆಗಾಲದಲ್ಲಿ ಮತ್ತೆ ನದಿ ತೀರಗಳಲ್ಲಿ ಸಾಕಷ್ಟು ಸಮಸ್ಯೆಗಳಾಗಿರ್ತವೆ. ಇಂಥ ಸಂದರ್ಭದಲ್ಲಿ ಇವ್ರು ಹೋಗಿ ಸರ್ವೆ ಮಾಡಿ ಕಂದಾಯ ಇಲಾಖೆಗೆ ಮತ್ತೆ ಕೃಷಿ ಇಲಾಖೆಗೆ ತಲುಪಿಸ್ತಾರೆ ಇವರು GPS ಮಾಡಿ. ಅರ್ಥ ಆಯ್ತಾ? ಹಾಗಾಗಿ ಒಬ್ಬ ಪತ್ರಕರ್ತನಾಗಿ ನಾನ್ ಕೇಳೋದೇನಪ್ಪಾ ಅಂತಂದ್ರೆ, ಈಗ ನಾನು ಸಾಂಕೇತಿಕವಾಗಿ ಹೇಳ್ತಾ ಇರ್ತಕ್ಕಂಥದ್ದು, ಈ ಬೆಳಗಾವಿ ಭಾಗದ ಒಂದ್ ರೀತಿ ಬೆಳೆ ಸಮೀಕ್ಷಾದಾರರ ಸಂಘ ನನ್ನ ಭೇಟಿ ಮಾಡಿದೆ. ಈಗ ನಾನ್ ಕೇಳೋದೇನಪ್ಪಾ ಅಂತಂದ್ರೆ, ಸರ್ಕಾರಕ್ಕೆ ನೀವು ಎಂತೆಂತವ್ರಿಗೂ ಕೊಟ್ರಿ, ಆಯ್ತಾ, ಏನು ಹಲವಾರು ಸಂಘಗಳಿಗೆ ಪ್ರೋತ್ಸಾಹನ ಕೊಡ್ರಿ, ಗೌರವಧನ ಹೆಚ್ಚಳ ಮಾಡಿದ್ರಿ, ಮತ್ತೆ ಸಾಕಷ್ಟು ಸೌಲಭ್ಯಗಳನ್ನ ಕೊಟ್ರಿ. ಆದರೆ ಇವ್ರೇನಪ್ಪಾ ಮಾಡಿದ್ರು, ನಿಮ್ಗೆ ಬೆಳೆ ಸಮೀಕ್ಷಾದಾರರ ಸಂಘ ಏನಪ್ಪಾ ಮಾಡಿದ್ರು? ಆದ್ರೆ ಈ ಯಾಕೆ ಬಡ್ಜೆಟ್ ಅಲ್ಲಿ ಸಾಕಷ್ಟು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು, ಕೃಷಿ ಇಲಾಖೆ ಸಚಿವರು ಮತ್ತೆ ಕಂದಾಯ ಇಲಾಖೆ ಸಚಿವರು ಸಾಕಷ್ಟು ಪರಿಗಣನೆ ಮಾಡಿದ್ರಿ. ಹಲವಾರು ವಿವಿಧ ರೀತಿಯ ಈಗ ಆಶಾ ಕಾರ್ಯಕರ್ತರಿಗೆ ಹೆಚ್ಚಳ ಮಾಡಿದ್ರಿ, ಅಂಗನವಾಡಿ ಕಾರ್ಯಕರ್ತರಿಗೆ ಹೆಚ್ಚಳ ಮಾಡಿದ್ರಿ, ವಿವಿಧ ಮತ್ತೆ ಪೌರ ಕಾರ್ಮಿಕರಿಗೂ ಮೊನ್ನೆ ಹೆಚ್ಚಳ ಮಾಡಿದ್ರಿ. ಆದ್ರೆ ಈ ಬೆಳೆ ಸಮೀಕ್ಷಾದಾರರ ಸಂಘಕ್ಕೆ ಎಷ್ಟಿದೆಯೋ ಅಷ್ಟೇ ಇದೆ. ಯಾಕಪ್ಪ ಅಂದ್ರೆ ಸಾಕಷ್ಟು ಸವಾಲುಗಳಾಗಿ ಕೆಲಸ ಮಾಡ್ತಾರೆ, ಆಯ್ತಾ, ಸಾಕಷ್ಟು ಸಮಸ್ಯೆಗಳು ಸೃಷ್ಟಿಯಾಗಿರ್ತವೆ. ಇಂಥ ಸಂದರ್ಭದಲ್ಲಿ ರೈತರುಗಳ ಹತ್ರ ಬಯಸ್ಕೊಂಡು ಮತ್ತೆ ಸಾಕಷ್ಟು ಅನಾರೋಗ್ಯದ ನಡುವೆ ಕೆಲಸ ಮಾಡ್ತಾರೆ. ಆದ್ರೆ ಇವ್ರಿಗೆ ಯಾಕಿಲ್ಲ ಸವಲತ್ತುಗಳು ಅಂತಕ್ಕಂಥದ್ದು ನನ್ನ ನೇರ ಪ್ರಶ್ನೆ. ಹಾಗಾಗಿ ನಾನು ಸಹ ಟ್ವೀಟ್ ಮಾಡ್ತಾ ಇದ್ದೀನಿ ಮಾನ್ಯ ಎಲ್ಲ ಒಂದು ಇಲಾಖೆ ಕಾರ್ಯದರ್ಶಿಗಳಿಗೆ, ದಯವಿಟ್ಟು ಈ ಒಂದು ಬೆಳೆ ಸಮೀಕ್ಷಾ ಏನು ಈ ಕ್ರಾಪ್ ವೆಲ್ ಸರ್ವೇಯರ್ಸ್ ಅಂತ ಏನು ಇದಾರಲ್ಲ, ಇವ್ರಿಗೆ ರಾಜ್ಯಾದ್ಯಂತ ಇರ್ತಕ್ಕಂಥ, ಈಗ ನಾನು ಸಾಂಕೇತಿಕವಾಗಿ ಹೇಳ್ತಾ ಇರ್ತಕ್ಕಂಥದ್ದು ಒಂದ್ ರೀತಿ ಬೆಳಗಾವಿ ಜಿಲ್ಲೆಯ ಒಂದ್ ರೀತಿ ಏನು ಸಮೀಕ್ಷಾದಾರರ ಸಂಘ. ಹಾಗಾಗಿ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲ ಕ್ರಾಪ್ ವೆಲ್ ಸರ್ವೆ ಏನು ಬೆಳೆ ಸಮೀಕ್ಷಾದಾರರಿಗೆ ಸೂಕ್ತ ಸೌಲಭ್ಯ ಕೊಡಬೇಕು, ಅವ್ರಿಗೂ ಸಹ ಕೊಡ್ತಕ್ಕಂಥ ಗೌರವಧನ ಹೆಚ್ಚಳ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಒಬ್ಬ ಪತ್ರಕರ್ತನಾಗಿ ಬೆಳೆ ಸಮೀಕ್ಷಾದಾರರ ಸಂಘದ ಪರವಾಗಿ ನಾನು ಮನೆ ಮಾಡ್ಕೊಳ್ತೇನೆ. ನಮಸ್ಕಾರ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಬೆಳೆ ಸಮೀಕ್ಷೆದಾರರ ಸಮಸ್ಯೆಗಳನ್ನು ಬಗೆಹರಿಸುವಂತೆ ನಮ್ಮ ನ್ಯೂಸ್ ಸಮೂಹ ಒತ್ತಾಯ ಮಾಡಿದೆ. ಒಟ್ಟಾರೆ ಕಿತ್ತೂರು ನಾಡಿಗೆ ಬಂಪರ್ ಗಿಫ್ಟ್ ಕೃಷಿ ಇಲಾಖೆಗೆ ಧನ್ಯವಾದಗಳು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.